ಹೆಂಗಾಗೈತೆ ನೋಡು. ಮಾತಾಡೋಕ್ಕಾಗ್ತಾ ಇಲ್ಲ. ಉರಿ ಕಿತ್ಕೊಂಡು ಎಲ್ಲ ಕೆಂಪಗಾಗಿ ಬಾಯಿ ಹೆಂಗಾಗ್ಬಿಟ್ಟೈತೆ. ನೋಡಪ್ಪ ಬಾಯಿ ಹೆಂಗಾಗತ್ತೆ, ನೋಡು ಬಾಯಿ ಉರಿತೈತೆ, ನೋಡಪ್ಪ ಬಾಯಿ ಹೆಂಗಾಗತ್ತೆ. ನಿನ್ಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತ? ಹಾಂ, ನಿನ್ಗೆ ಯಾಕೆ ಬೇಕಾಗಿತ್ತು? ಸುಮ್ಮನಿರಂತ ನಿಮ್ಮಮ್ಮ ಹೇಳ್ದಕ್ಕೆ ಸುಮ್ಮನಿರಕ್ಕಾಗ್ತಿರ್ಲಿಲ್ವೇ ನೀನು? ಆಗಲಿ ಅನುಭವಿಸ್ಲಿ ನೋಡು, ಅದಕ್ಕೆ ಮತ್ತೆ ಎಲ್ಲ ಸರಿಯಾಗಿ ಆಗಲಿ ಅಂತಲೇ ಹಿಂಗೆ ಮಾಡಿದ್ದು. ಅಲ್ಲ ನಾನು ಸುಮ್ಮನಿರಮ್ಮ ಅಲ್ಲ, ಮನೆ ಬಾಗ್ಲಿಗೆ ಬಂದವ್ರಿಗೆ ಹಂಗಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತಪ್ಪ. ಸುಮ್ಮನಿರಬೇಕು, ಮನೆ ಬಾಗ್ಲಿಗೆ ಬಂದವ್ರನ್ನ ಹಂಗೆ ಮಾತಾಡಬಾರ್ದು. ನಾನು ಎಷ್ಟು ಹೇಳೋಣ ಒಳ್ಳೆ ಮಾತನ್ನ, ಸುಮ್ಮನಿರಮ್ಮ ಅಂತ ಕರ್ಕೊಂಬಂದಿದ್ದೀವಿ ನಾವು. ಏನು ಅವರಾಗಿ ಅವ್ರು ಬಂದಿದ್ರೆ ಬಿಡು ಅಂತ ಅನ್ಬೋದು. ನಾವಾಗಿ ನಾನು ಹೋಗಿ ಕರ್ಕೊಂಬಂದ್ಮೇಲೆ ಅವ್ರನ್ನ ಮರ್ಯಾದೆ ತಗೋದ್ರೆ ಅವ್ರು ಏನು ಅನ್ಕಮ್ಮನ? ಸುಮ್ಮನಿರಮ್ಮ ಅಂತ ಹೇಳಿರೋಕ್ಕೆ ಕೇಳಲಿಲ್ಲ, ಅದಕ್ಕೆ ಮತ್ತೆ ನಾನು ಪೇಕಿಕ್ಕ ಕಂಟಾಕಿದ್ದು. ನೋಡೆಲ್ಲ ಕಿತ್ಕೊಂಡು ಹೆಂಗಾಗೈತಿ ಬಾಯೆಲ್ಲನ ಬಂತು. ಹಂಗೆ ಹಂಗೆ ಕಿತ್ಕೊಂಡು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಯಾರ್ಯಾರು ಹೆಚ್ಚಾದ್ರೆ ಮಕ್ಕಳಿಗೆ ನಾನು ಉರಿತೈತೆ ಬಾಯಿ. ಸಣ್ಣ ಮಕ್ಳೇನು ಬೇಕಾಗಿಲ್ಲ. ತಿರ್ಗಾ ಅದನ್ನೇ ಮಾತಾಡ್ತಿಲ್ಲ ಮುತ್ತು. ನೀನಾನ ಒಳ್ಳೆಯವಳು ಅಂತಿದ್ರೆ ಈಗ ನಿನಗೆಲ್ಲ ಮಾಡಂಗಿದ್ರೆ ನಮ್ಮ ಮನೆಯಾಗೆ ಇರ್ಬೇಡ, ನೀನು ಹೊಲ್ಟೋಗ್ಬಿಡು ಸರಿನಾ? ನೀನು ನಿಮ್ಮ ಅಕ್ಕನ ಜೊತೆಗೆ ಇರು. ನಿಮ್ಮ ಅಕ್ಕನ ಮಾತು ಕೇಳೋದಾದ್ರೆ, ಅವಳು ಮಾತು ಕೇಳ್ಕೊಬ ನೀನು ಮಾತಾಡೋದಾದ್ರೆ. ನಾನು ಈಗಳಮ್ಮ ನಾನು ನನ್ನ ಹೆಂಡ್ತಿನ ಮೇಲೆ ಹೆಂಗೆ ನೆಮ್ಮದಿಯಾಗಿ ಇದ್ಬಿಡ್ತೀವಿ. ಹೋಗ್ತೀನಿ ಅವಳು ಬಿಡು. ಏನಂಗೆ ಆಡ್ತೀರ ನೀವಿಬ್ರು? ನೀನು ಹಂಗೆ ಆಡ್ತೀಯ. ಅವಜ್ಜಿ ಬೇರೆ ಒಳ್ಳೇದಲ್ಲ, ಅವಜ್ಜಿನೂ ಹಂಗೆ ಮಾತಾಡುತ್ತೆ. ಮತ್ತೆ ನಾನು ಹೇಳ್ದೆ ತಾನೆ, ತಂದೆ ತಾಯಿಗೆ ಬೆಲೆ ಗೌರವ ಕೊಡ ಅಂತ ಮಕ್ಕಳೇ ಬೇರೆ. ತಂದೆ ತಾಯಿ ಏನಾನ ಮಾಡ್ಲೇಳು ಸುಮ್ಮನೆ ಇರ್ತಾರೆ. ಬಿಡು ನಮ್ಮ ಅಪ್ಪ ನಮ್ಮ ಏನಾನ ಮಾಡ್ಲೇಳು ಅಂತ ಮನೆಯಾಗೆ ಒಬ್ಬೊಬ್ರು ಮಕ್ಕಳು ನೋಡಿ ಸಂತೋಷ ಆಗುತ್ತೆ. ಉಸಿರು ಬಿಡಲ್ಲ. ಮನೆ ಬಿಟ್ಟು ಆಸಿಗೆ ಹೋಗಲ್ಲ, ಕಾಲು ತೆಗ್ದು ಆಸಿಗೆ ಹೋಗಲ್ಲ. ಅವ್ರಾಯ್ತು ಅವ್ರ ಕೆಲಸ ಆಯ್ತಮ್ಮ, ಮನೆ ಆಯಿತು ಅವ್ರಾಯ್ತು. ಅವ್ರು ಯಾರ ಜೊತೆಗೂ ಮಾತಾಡಲ್ಲ, ಯಾರ ಹತ್ರ ಏನು ನಮಗೆ ಕೆಲಸ ಅಂತಾರೆ. ಒಬ್ಬೊಬ್ರು ಮಕ್ಕಳು ನೋಡೋಕೆ ಸಂತೋಷ ಆಗುತ್ತೆ. ಎಲ್ಲೆಲ್ಲೂ ಹೋಗಲ್ಲ ಮನೆ ಬಿಟ್ಟು. ತಂದೆ ತಾಯಿ ಏನಾನ ಮಾಡ್ಕೊಂಬ್ಲೇಳು, ಅವ್ರು ಏನಾನ ಮಾಡ್ಲೇಳು ಬಿಡು ಅಪ್ಪ ನಮ್ಮ ಮಾಡೋದೆಲ್ಲ ಒಳ್ಳೇದಕ್ಕೇನೆ ಅಂತ ಹೇಳಿ ಸುಮ್ಮನಿರು ಅಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅಂತ ಮಕ್ಕಳು. ನೀವು ಸುಮ್ಮನಿರು ಅಂದೇಳಿಗೆ ಸುಮ್ಮನೆ ಆಗ್ತೀರಿ. ಎಲ್ಗೋ ಹೋಗ್ಬೇಡ್ರಿ ಕಣಮ್ಮ ಅಂತ ಹೇಳಿ ಏಟು ಹೇಳಿರೂ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಯೋಟಿದ್ದನ್ನು ಮಾಡ್ತೀರಿ ನೀವು. ನಾ ಒಳ್ಳೆ ಮಾತನ್ನ ಎಷ್ಟು ಸತಿ ಹೇಳೋಣ, ಸುಮ್ಮನಿರಮ್ಮ ಅಂತ. ನಮಗೆ ಸಾಕಾಗೈತೆ ಅಲ್ಲೇ ನಿಮ್ಮಿಂದನ. ಇಲ್ಲೇ ಇದ್ದಾಳೆ ನಿನ್ನಾನ. ಸರಿಯಾಗಿ ಆಗೈತೆ ನೋಡು. ಅಪ್ಪ ಹೇಳಿಕೆ ಕಂಟಾಕಿರೋದಕ್ಕೆ ಬಾಯೆಲ್ಲ ಕಿತ್ಕೊಂಡು ಎಲ್ಲ ಕೆಂಪುಗಾಗೈತಿ. ತುಟಿ ಎಲ್ಲ ನೋಡಿ ಹೆಂಗಾಗಿದ್ದಾವೆ. ಅಲ್ಲ ಪಾಪ ಅವ್ರ ಅಮ್ಮಯ್ಯ ಒಳ್ಳೆ ಮಾತನಾಗ ಹೇಳಿರ್ ಕಣಪ್ಪ. ಹೇಳಿರೋನ ಕೇಳ್ದಂಗೆ ಅವಳು ಬಾಯಿ ಮಾಡಿರಿ. ಇಲ್ಲಿ ಯಾಕೆ ಬಂದಿದ್ರ ಹಿಂಗೆ ಅಂತ ಪಾಪ ಕರ್ಕೊಂಬಂದವ್ರು ಮರ್ಯಾದೆ ಅವ್ರತಯ್ಯ. ಅವನು ಎಂಥ ಒಳ್ಳೆ ಹುಡುಗ ಅಂತನ ಅಂದರೆ ಒಳ್ಳೇದಂತೂ ಆಗಲ್ಲ. ಪಾಪ ಮರಾಯಿಸತ್ವ ಅಂತ ಎಷ್ಟು ಇದನ್ನು ಮಾಡ್ತಾನೆ. ನನಾಗಲಿ ಎಷ್ಟು ಆಸೆ ಮಾಡ್ತಾನೆ. ಅಮ್ಮ ಹೇಳಿರೋ ಮಾತಿಗೆ ಸುಮ್ಮನಾಗಬೇಕು ಬಿಡು. ನಮ್ಮಮ್ಮಗೆ ಇಷ್ಟ ಆಯ್ತು, ಕರ್ಕೊಂಬಂದೈತೆ. ಅವ್ರು ದೊಡ್ಡವರು ಏನಾನ ಮಾಡ್ಕೊಂಬ್ಲೇಳು ಅಂತ ಸುಮ್ಮನಿರ್ಬೇಕಾ? ಸುಮ್ಮನೆ ಮಾತಾಡಿದ್ರೆ ಹೋಗು. ನಿನಗೆ ಬುದ್ಧಿ ಇಲ್ಲ ಕಣಮ್ಮ. ಯಾಕೆ ಬಿಡಪ್ಪ, ಬುದ್ಧಿ ಇಲ್ಲ ನನಗೆ. ನನ್ನ ಹರಿತಿದೆ, ಬಾಯೆಲ್ಲ ಉರಿತೈತೆ. ನಿಮ್ಮಮ್ಮ ಮಾಡಿರೋ ಇದಕ್ಕೆ ಬಾಯೆಲ್ಲ ಉರಿತೈತೆ. ಎಷ್ಟು ನೋವು ಗೊತ್ತು. ಊಟ ಮಾಡೋಕ್ಕಾಗ್ತಿಲ್ಲ, ಊಟ ಮಾಡಿಲ್ಲ, ಬಾಯ ಕಿಕ್ಕೊಂಡ್ರೆ ಉರಿ ಆಗ್ತೈತೆ. ಮತ್ತೆ ಸುಮ್ಮನಿದ್ದಿದ್ರೆ ಒಳ್ಳೆದು ಉಣ್ಲುಬೋದಾ? ಬಿರಿಯಾನಿ ಎಲ್ಲ ಮಾಡಿದ್ದೆ, ಅದನ್ನ ಉಣ್ಬೋದಾಗಿತ್ತಾ? ಉಣ್ಕೊಂಡು ಸುಮ್ಮನೆ ಸೆನೆ ಕಿತ್ಕೊಂಡು ಹೋಗ್ಬೋದಾಗಿತ್ತಾ? ಸುಮ್ಮನೆ ಇಲ್ಲೋದು ಥರ ಮಾಡಿದೆ ಅದಕ್ಕೆ. ಮತ್ತೆ ಬೋಸಿರೇ ಗೊತ್ತಾಗದು. ನಿಂಬಕ್ಕೆ ಬರ್ದಂಗೆ ಆಗ್ಬೇಕು ಬಾಯಿ. ನನಗೇನೆ ಬಾಯಿ ಮಾಡ್ತಾಳೆ. ಊರು ನಾಡೆಲ್ಲ ಕಾಣಬೇಕು. ನನಗೆ ಪಾಪ ಅವ್ರು ಬಂದವ್ರಿ. ಹೇಳು ಏನಕ್ಕೆ ಬಂದವ್ರೆ ನಮ್ಮ ಮನೆ ಬಾಗಿಲಿಗೆ ಬಂದವ್ರನ್ನ ಮಾತ್ರ ಯಾರು ಅಂತ ಮಾತಾಡಬಾರ್ದು, ಅವು ಮರ್ಯಾದೆ ಮಾಡಬಾರ್ದು. ನಾವೀಗ ಇನ್ನೂ ದಾರಕ್ಕೆ ಬೆಟ್ಟಾಗೆಲ್ಲನೋ ಇದು ಮಾಡಿದ್ರೆ ಬಿಡು ಅನ್ಬೋದು. ಮನೆ ಬಾಗಿಲಿಗೆ ಬಂದವ್ರು ಎಂಥರೇ ಆಗಲಿ ತಗ್ಗಿ ನಮ್ಮ ಹತ್ರ ಚೆನ್ನಾಗಿರ್ತೀವಿ ಅಂತ ಹೇಳಿ ಬಂದಿದ್ದಾರೆ ಅಂತ ಅಂದಮೇಲೆ ನಾವು ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಅವ್ರು ನೋಡು ನಿಮ್ಮಮ್ಮಯ್ಯ ನೀವೆಲ್ಲ ಇಷ್ಟೊಂದೆಲ್ಲ ಮಾಡಿದ್ರೆ ನಿಮ್ಮಮ್ಮನ ಮಾತಾಡಿಸ್ತಿರ್ಲಿಲ್ಲ. ಅವರು ನಿಮ್ಮಮ್ಮ ಹೋಗಿ ಕರೆದ್ಲು ಅಂತ ಏನೋ ಕರೆದವ್ರೆ ಅಂತೇಳಿ ಅವರು ಬೆಲೆ ಕೊಟ್ಟು ಬಂದರು. ಅವ್ರು ಬೆಲೆ ಕೊಟ್ಟು ಬಂದವ್ರಿಗೆ ನಾವು ಬೆಲೆ ಕೊಡಬೇಕು. ಮನೆ ಬಾಗಿಲಿಗೆ ಬಂದವ್ರನ್ನ ಯಾವತ್ತೂ ಈ ಅಳ್ಸೋದಾಗಲಿ ಎಂಬುದಾಗಲಿ ಅಂಥದ್ದು ಮಾತ್ರ ಮಾಡಬಾರ್ದು. ಯಾರವ್ರು ಯಾರೇ ಆಗಿರಲಿ, ಎಂಥರೇ ಆಗಿರಲಿ, ಅವರು ಶ್ರೀಮಂತರೇ ಆಗಲಿ, ಎಂಥ ದೊಡ್ಡ ವ್ಯಕ್ತಿಗಳೇ ಆಗಲಿ, ಬಡವರೇ ಆಗಲಿ, ಶ್ರೀಮಂತರೇ ಆಗಲಿ, ಯಾರೇ ಆಗಲಿ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ. ನಮಗೆ ಏನು ಅವಶ್ಯಕತೆ ಐತೆ ಅದನ್ನು ನಾವು ಮಾತಾಡಬೇಕು, ಸುಮ್ಮನಿರ್ಬೇಕು
ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡತ್ತ ಇಲ್ಲದಿದ್ದು ಮಾಡ್ಕೊಂಡು ನೋಡಿ ಇವಾಗ ಎಷ್ಟು ಅನುಭವಿಸ್ತಾ ಇದ್ದಿ ನೀನು. ತುಂಬಕ್ಕೆ ಬರ್ದಂಗೆ ಬಾಯಿ ಮೇಕಿ ಇವಾಗ ಇಕ್ಕೊಂಡ್ರೆ ಎಷ್ಟು ಉರಿತೈತೆ ನೋಡೋದಂಗೆ ಕೆಂಪಗಾಗೈತೆ ಒಟ್ಟು ಬಾಯೆಲ್ಲನ. ಸುಮ್ಕಿರಾಜಿ ನೀನು ಅಮ್ಮಗೆ ಹೇಳ್ಕೊಡ್ತೀಯ ಇಲ್ಲದಲ್ಲ ಅಪ್ಪ. ಅಮ್ಮ ಉರಿ ಅಮ್ಮ ಆಸ್ಪತ್ರೆಗನ ಕರ್ಕೊಂಡೋಗಮ್ಮ. ಆಸ್ಪತ್ರೆಗೆ ಅಂತಿ ಆಸ್ಪತ್ರೆಗೆ ಬೇಡ ಯಾತ್ಕು ಬೇಡ ಸುಮ್ಮನಿರು. ಮತ್ತೆ ಉರಿತೈತಲ್ಲಪ್ಪ ತುಟಿ ಹತ್ತು ಉರಿ 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 ಉಂಡಿಲ್ಲ ಏನಿಲ್ಲ ಮುಡಿಸ್ಕೊಂಬ ಅಷ್ಟೊತ್ತಿಗೆ ಚರ್ಮೆಲ್ಲ ಕಿತ್ಕೊಂಡೋತು. ಬಾರಪ್ಪ ಬಾ ಅನುಭವಿಸ್ಲೇಳು ಅನುಭವಿಸ್ರೆ ಮತ್ತೆ ನಾವು ಎಷ್ಟು ಹೇಳೋಣ ಇಂಥವೆಲ್ಲ ಮಾಡಬಾರ್ದು ಬಿಡು, ನಮ್ಮ ಮಕ್ಳು ನಾವು ಅನುಭವಿಸ್ತಾರೆ ಅಂತ ನಮ್ಮ ಮನಸ್ಸೇನೆ ಕಲ್ಲು ಮಾಡಿಬಿಟ್ರು. ಮೊದಲು ನಮ್ಮ ಹುಡುಗರಿಗೆ ಯಾತನ ಒಂದಿಟ್ಟು ಏನಾನ ಅಂದರೆ ನನಗೆ ಸಹಿಸ್ಕೊಂಬಕ್ಕಾಗ್ತಿರ್ಲಿಲ್ಲ. ಈಗ ಆಗ್ಲೇಳು ಎಂದಕ್ಕೆ ಆಗ್ಲೇಳು ಬುದ್ಧಿ ಬರುತ್ತೆ ಅಂತ ಅಂತೀನಿ, ಅಂದಕ್ಕೆ ಆಗ್ಬೇಕು ಅಂತೀನಿ. ಯಾರಿಗೇ ಆಗಲಿ ಸರಿಯಾಗಿ ಆಗಬೇಕು ಅನುಭವಿಸ್ಬೇಕು ಅಂತೀನಿ ಇವಾಗ. ಮತ್ತೆ ನಾವು ಯೋಟ್ ಹೇಳೋಣ ಬಟ್ ನಾನು ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರೋದು ಕಲಿ ಅಷ್ಟೇನಿ. ಅವ್ನಿಗೆ ಎಷ್ಟು ಬೇಜಾರಾಗತ್ತೆ ಮತ್ತೆ ನಮ್ಮಮ್ಮ ಅವ್ರ ಕಣ್ಣೆದ್ರಿಗೆ ಹಂಗೆ ಮಾಡಿರೋದಕ್ಕೆ. ಅವ್ರ ಕಣ್ಣೆದ್ರಿಗೆ ಹಂಗೆ ಮಾಡ್ತಾರೆ ಅಪ್ಪ. ಮಾತಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾವೆಲ್ಲ ವಾಸಿ ಆಗಲಿ ಅಮ್ಮ ಮಾತಾಡ್ತೀನಿ ನಮ್ಮಮ್ಮ ಇಂತಾಗೆ. ಈಗ ಮಾತಾಡಲ್ಲ, ಎಷ್ಟು ನೋವು ಆಗ್ತೈತೆ, ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ನಾನು. ನನಗೆ ಗೊತ್ತಾ ನೋವು ಏನು ಅಂತ. ಮಾತಾಡೋಕ್ಕಲ್ಲ ಅಪ್ಪ. ನೀವು ಹಂಗೆ ಅಯ್ಯಪ್ಪ ಇದೂ ಎಲ್ಲ ನಾಟಕನೇ ನಿಮ್ದು. ಏನಂದ್ರೆ ನಾಟಕದ ಬುದ್ಧಿ. ನಾಟಕ ನಿಂದು ಗೊತ್ತೈತಿ. ಏನಾಗಿಲ್ಲ ಅಂದ್ರೂ ನಾಟಕ ಆಡ್ತೀಯ ನೋಡು. ಕಣ್ಣಿಗೆ ಕಾಣಿಸ್ತೈತೆ ಅವಾಜಿ ಹಂಗೆ ಮಾತಾಡ್ತೈತೆ. ತೊಟ್ಟಿ ನೋಡಿದ್ರೆ ಆಗಿರೋದೇ ಗೊತ್ತಾಗ್ತೈತೆ ನಾಟಕ ಅಂತೈತೆ. ನಾನು ಏನಕ್ಕೆ ನಾಟಕ ಮಾಡಲಿ? ನಾನು ಕೆನ್ನಮ್ಮ ನಾಟಕ ಮಾಡಲಿ? ಅವಜ್ಜಿ ನೋಡಿ ಹೆಂಗೆ ಮಾತಾಡುತ್ತೆ. ನೀವು ಹಂಗೆ ಮಾಡ್ತೀರ ಕಣಮ್ಮ, ಹಂಗಮ್ಮಂಗೆ ಮಾಡ್ತೀರ, ಅದಕ್ಕೆ ಹಂಗೆ ಅಂಬ್ತಾರೆ. ನೀನು ಯಾವ ರೀತಿ ಇದ್ದಿದ್ರೆ ಅವ್ರು ಯಾಕೆ ಹಂಗೆ ಅಂಬಾರು? ನೀನು ಸರಿಯಾಗಿದ್ದಿದ್ರಿ ಇವಾಗ ಧನುನು ಯಾರನ್ನ ಅಂಬ್ತಾರೆ, ಯಾರನ್ನ ಬೆಳ್ಳಿಕ್ಕೊಂಡು ಮಾತಾಡ್ತಾರೆ ಅಂತ ಕೇಳೋಗಲ್ಲ. ಯಾರ ನಾನು ಕೇಳೋಗೆ ಯಾರನ್ನ ಇಡೀ ಊರಾಗೆ ಕೇಳ್ಕೊಂಬಾರಪ್ಪ. ನಮ್ಮ ಹುಡುಗರು ನಿಮ್ಮನ್ನ ಹೆಂಗೆ ಅಂಬ್ತಾರೆ ಅವ್ರನ್ನ ಹೆಂಗೆ ಅಂಬ್ತಾರೆ ಅಂತ, ಯಾರು ತಪ್ಪು ಯಾರು ಸರಿ ಅಂತ ಆಮೇಲೆ ಹೇಳೋಕ್ಕಾಗುತ್ತೆ. ಇನ್ನೇನು ಮಾಡಾಕ್ತಾರೆ ಮತ್ತೆ ನೀನು ಮಾಡೇ ಇದಕ್ಕೆ ಹಂಗೆ ಮತ್ತೆ ಅಂಬೋದು. ನಿನ್ನೇನು ಒಳ್ಳೇದು ಮಾಡಿದ್ಯಾ ಕಣಮ್ಮ ಒಳ್ಳೆಯವಳು ಅಂತ ಹೇಳಿ ಅಂಬಕ್ಕಾಗುತ್ತೆ. ಹೇಳಿರೋ ಕೇಳ್ದಂಗೆ ಮತ್ತೆ ಇಂಥದ್ರಾಗೆ ಎಲ್ಲ ಅನ್ನಿಸ್ಕೋಬಾರ್ದು. ಇಂಥದ್ರಾಗ ಯಾವತ್ತೂ ಕೆಟ್ಟಳು ಅನ್ನಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅರ್ಥ ಮಾಡ್ಕೋಬೇಕು ಮನ್ಸಾರಾದ್ಮೇಲೆ ಯಾಕೆ ಹೇಳ್ತಾರೆ ಏನು ಎತ್ತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಬಿಡತ್ತೇವ ಸರಿಯಾಗಿ ಆಗೈತಲ್ಲ, ಇನ್ನೊಂದು ಸತಿ ಮಾತಾಡಲಿ, ಇನ್ನೊಂದು ಇದು ಮಾಡ್ತೀನಿ. ನಾನು ಅದಕ್ಕೇನೆ ಏನಾನ ಮಾತಾಡಲಿ ಅವಳು ಅಂತಲೇ ಪೇಜಿಗೆ ತಂದು ಇಕ್ಕೊಂಡಿದ್ದೆ. ಅಂಟಾಕ್ ಬಿಡೋಣ ಬಂದು ಮಾತಾಡಲಿ ಅಂತ. ಅವ್ರ ಮಾತು ಕೇಳಿ ಮಾತಾಡ್ತೀನಿ. ಅವಳ್ಯಾಕೆ ನೀನು ಮಾತಾಡ್ಸೋದು ಆ ಜೀವಿತನ್ನ? ಆ ಜೀವಿತನಾಗಲಿ ಅಲ್ಲಿ ಯಾರನ್ನಾಗಲಿ ಮಾತಾಡ್ಸಿದ್ದಿ ಅಂದರೆ ಏನಾಗಲ್ಲ. ಏನಿಲ್ಲ ನೋಡಿ, ನಾನು ಮನೆ ಬಿಟ್ಟು ಕಳಿಸ್ಬಿಡ್ತೀನಿ, ನೀನು ಇರಬೇಡ್ದು. ಮೇಡಮ್ಮ ನಾನು ಒಂದೇ ಮಾತು ಹೇಳ್ತೀನಿ. ಅಪ್ಪಯ್ಯ ಅಮ್ಮಯ್ಯ ಅಜ್ಜಿ ತಾತ ದೊಡ್ಡಪ್ಪಯ್ಯ ದೊಡ್ಡಮ್ಮ ಅಣ್ಣಯ್ಯ ಧನುಷ ಎಲ್ಲರೂ ಬೇಕಮ್ಮಂಗಿದ್ರೆ ನೀನು ನಾವು ಹೇಳ್ದಂಗೆ ಕೇಳ್ಕೊಂಡಿರು. ಇಲ್ಲ ನಾನು ಯಾರ ಮಾತು ಕೇಳಲ್ಲ, ನಮ್ಮ ಅಕ್ಕ ಅಂದ್ರೆ ನನಗಿಷ್ಟ, ನಮ್ಮ ಅಕ್ಕಯ್ಯ ಬೇಕು ಅಂತ ಏನಾರ ನೀನು ಹೋಗ್ತೀಯ ಅಂಬೋದಾದರೆ ಹೋಗ್ಬಿಡು. ನಮ್ಮ ಅಕ್ಕಯ್ಯ ಬೇಕು ಅಂಬೋದಾದರೆ. ಇಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನಿ ಹೇಳ್ದಂಗೆ ಕೇಳ್ಕೊಂಡು ಅಂಬೋದಾದರೆ ಸುಮ್ಮನೆ ತೆಪ್ಪನ ಇರೋದು ಕಲಿ ಅಷ್ಟೇ. ತಿರ್ಗಿ ಆಗ್ಲಲ್ಲ ಬೇಡ ಒಂದೇ ಮಾತು. ನಾನು ತಿರ್ಗಿ ಹೇಳೋದು ಜಾಸ್ತಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದು ಏನಾಯ್ತು ಅದನ್ನು ಮಾತಾಡಬೇಕು. ಸುಮ್ಮನೆ ಕೆಲಸಕ್ಕೆ ಬರ್ದಂಗೆ ಎಲ್ಲ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಬರೀ ಟೈಮ್ ವೇಸ್ಟ್ ಅಷ್ಟೇ. ಮಾಡೋ ಕೆಲಸಗಳನ್ನು ಹಿಂದಕ್ಕೆ ಬಿದ್ದು ಹೋಗ್ತಾವೆ ಅಷ್ಟೇ. ಅದೇನು ಮಾತಾಡಬೇಕು ಅದು ಮಾತಾಡಬೇಕು, ಎಷ್ಟು ಅವಶ್ಯಕತೆ ಐತೆ ಅಷ್ಟು ಮಾತಾಡಬೇಕು. ನೀನು ನಾವೆಲ್ಲ ಬೇಕು ಅಂಬೋದಾದರೆ ನೀನು ಇಲ್ಲಿರು, ಅಕ್ಕ ಬೇಕು ಅಂಬೋದಾದರೆ ಅಕ್ಕನ ಮನೆಗೆ ಹೋಗಿರು ಅಷ್ಟೇ. ಆಮೇಲೆ ಮಾತಾಡಿಸ್ತೀನಿ, ನನಗೆ ನಮ್ಮ ಅಕ್ಕ ಬೇಕು ಜೀವಿತಕ್ಕ ಬೇಕು ಅಂಬೋದಾದರೆ ಅವ್ರ ಮನೆಗೆ ಹೋಗಿ ಇದ್ಬಿಡು ಸರಿನಾ? ಇಷ್ಟೇ ಹೇಳೋದು ನಾನು. ಇನ್ನೇನು ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ ನಾನು. ನಮಗೆ ಇಲ್ಲೂ ಟೆನ್ಷನ್ ಕೊಡಬೇಡ್ರಿ. ನಾವು ಹೆಂಗೋ ಕೆಲಸ ಮಾಡ್ಕೊಳತ್ತೀವಿ, ಹೆಂಗೋ ಇರ್ತೀವಿ, ನೀವೇ ಮಾಡೋಣ. ಅದೇ ಮತ್ತೆ ಎಷ್ಟೇ ತಲೆ ಕೆಡಿಸ್ಕೋಬಾರ್ದು ಅನ್ನಂಗೆಲ್ಲ ತಲೆ ಕೆಡಿಸ್ತಾರೆ. ನಮ್ಮ ಅಪ್ಪ ನಮ್ಮ ಸಾಕಾಗ್ತಾರಲ್ಲ, ಯಾರಿಗಾಗಿ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರಲ್ಲ ಹಿಂಗೆ ಮಾಡಿರಿ ಹಂಗೆ ನಾನು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡ್ದಲ್ಲೇ ಸುಮ್ಮನೆ ಮಾತಾಡಿರಿ ಯಾರನ್ನ ಏನಂತಾರೆ. ಇಟ್ಟು ನ್ಯಾಯ ಬೈ ಇರಬೇಕು. ದೊಡ್ಡವರು ಸಣ್ಣರು ಅಂಬೋದು ಬೈವಾಗಿರಬೇಕು. ಯಾರೇ ಆಗಲಿ, ನಾನಾಗಲಿ ನೀನಾಗಲಿ ಇಟ್ಟು ಬೈವಾಗಿರ್ಬೇಕು ಕಣಮ್ಮ. ನಾವೆಲ್ಲ ಅನುಭವಿಸಿರೋದಕ್ಕೇನೆ ಹೇಳೋದು ನಿನ್ನೊಳ್ಳೇದಕ್ಕೆ. ಸರಿ ಆಯ್ತು ಆಗತ್ತ. ಇವಾಗ ನನಗಾಗೈತೆ ಅಂದ್ರೆ ನಿಮ್ದೊಂದತ್ತು ನಮಗೆ ಸಾಕಾಗುತ್ತೆ. ಅಲ್ಲ ಹಿಂಗೆ ಮಾಡಬಾರ್ದು. ಹೋಗ್ಬೇಕಾಗಲ್ಲ ಊರಿ.
ಮತ್ತು ನಾನು ನೆನ್ನೆ ಸಹ ಏಳು ಹೊಟ್ಟೆ ಹೇಳ್ದೆ, ಕೇಳಲಿಲ್ಲ. ಮತ್ತು ಸಿಟ್ಟು ಬಂತು, ಅದಕ್ಕೆ ಬೈಕ್ ಫೆವಿಕಿಕ್ ಹಾಕಿದ್ನಲ್ಲ, ಅದು ಯಾವ ರೀತಿ ಆಗೈತೆ ನೋಡ್ರಿ, ಎಲ್ಲ ಕಿತ್ಕೊಬಿಟ್ಟವಳೆ. ಅದಕ್ಕೆಲ್ಲ ತುಟಿ ಎಲ್ಲ ಕೆಂಪಗೆ ಆಗ್ಬಿಟ್ಟು ಹೆಂಗಾಗೈತೆ ಬಾಯೆಲ್ಲನ ಮಾತಾಡೋಕ್ಕಾಗ್ತಿಲ್ಲ, ಹಂಗೆ ಆಗ್ಬಿಟ್ಟೈತೆ. ಇವಾಗ ಗೊತ್ತಾಗ್ತೈತಿ ಇನ್ನು ಮೇಲೆ ನಮ್ಮಮ್ಮ ಸುಮ್ಮನೆ ಬಿಡಲ್ಲ ನಮ್ಮನೆ ಅಂತ. ಮತ್ತು ಭಯ ಇರಬೇಕು, ಭಯ ಇಲ್ಲದಿದ್ರೆ ಆಗಲ್ಲ. ಬರೀ ಅವಳ ಜನ ಅಂತೂ ಹಿಂಗಾದ್ರೆ, ಇವಳ ಜನ ಅದು ಚೆನ್ನಾಗಿರಲಿ ಅಂದರೆ ಹಿಂಗೆ ಮಾಡ್ತಾಳೆ ಅವಳು. ಏನು ಮಾಡೋದು, ಅಯ್ಯಪ್ಪ ನಮ್ಮ ನಂತರ ಕರ್ಮ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.